ಭಾರತ ಲೋಕಸಭಾ ಚುನಾವಣೆ 2024 ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಅರಸೀಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪೂರ್ವ ಸಿದ್ಧತೆಯನ್ನು ಅಧಿಕಾರಿಗಳು ಮಾಡಿಕೊಂಡಿದ್ದು, ಮತಗಟ್ಟೆಗಳಿಗೆ ನಿಯೋಜನೆಗೊಂಡಿರುವ ಸಿಬ್ಬಂದಿಗಳಿಗೆ ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿದ್ದು, ಎಲ್ಲರೂ ಊಟ ಮಾಡಿದ ನಂತರ ಸಿಬ್ಬಂದಿಗಳಿಗೆ ಚುನಾವಣೆ ಕಿಟ್ಟುಗಳನ್ನು ಕೊಟ್ಟು ಬಸ್ಸಿನಲ್ಲಿ ಮತಗಟ್ಟೆಗೆ ಅಧಿಕಾರಿಗಳು ಸಿಬ್ಬಂದಿಗಳನ್ನು ಬೀಳ್ಕೊಟ್ಟರು. ಅರಸೀಕೆರೆ ಕ್ಷೇತ್ರದಲ್ಲಿ ಒಟ್ಟು 267 ಮತಗಟ್ಟೆಗಳಿದ್ದು, ಇವುಗಳಲ್ಲಿ 86 ಮತಗಟ್ಟೆಗಳನ್ನು ಸೂಕ್ಷ್ಮ ಮತಗಟ್ಟೆಗಳೆಂದು ಗುರುತಿಸಲಾಗಿದೆ. ಮತಗಟ್ಟೆ ಸಿಬ್ಬಂದಿಗಳಾಗಿ PRO 221, ARO 221, PO 469, MO 17. ಸಖಿ ಮತಗಟ್ಟೆಗಳು, ವಿಶೇಷ ಚೇತನ ಮತಗಟ್ಟೆ, ಎಥಿಕ್ ಮತಗಟ್ಟೆ, ಯುವ ಮತದಾರರ ಮತಗಟ್ಟೆ ಹಾಗೂ ಸಿಬ್ಬಂದಿಗಳಿಗೆ ಆರೋಗ್ಯ ತಪಾಸಣಾ ವ್ಯವಸ್ಥೆ ಇದೆ. ಬಸ್ಸುಗಳು 41, ಜೀಪ್ 12, ಮ್ಯಾಕ್ಸಿ ಕ್ಯಾಬ್ 8 ವಾಹನಗಳನ್ನು ಚುನಾವಣಾ ಸೇವೆಗೆ ಕಾರ್ಯನಿರ್ವಹಿಸಲಿವೆ. ಮಸ್ಟರಿಂಗ್ ಕೇಂದ್ರದಲ್ಲಿ ಫೆಸಿಲಿಟೇಟರ್ ಸೆಂಟರ್, ಅಗ್ನಿಶಾಮಕ ಮತ್ತು ಆರೋಗ್ಯ ಕೇಂದ್ರದ ವ್ಯವಸ್ಥೆ, ಮತಗಟ್ಟೆ ಸಿಬ್ಬಂದಿಗಳಿಗೆ ಮತದಾನದ ದಿನದ ಊಟದ ವ್ಯವಸ್ಥೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಸಹಾಯಕ ಚುನಾವಣಾ ಅಧಿಕಾರಿ ಅರುಣ್ ಕುಮಾರ್, ತಹಶೀಲ್ದಾರ್ ರುಕಿಯಾ ಬೇಗಂ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ MS ಸುದರ್ಶನ್, BO ಮೋಹನ್ ಕುಮಾರ್, ನಗರಸಭೆ ಪೌರಾಯುಕ್ತ ಬಸವರಾಜ್, ನಗರ ಠಾಣೆ ವೃತ್ತ ನಿರೀಕ್ಷಕ ಶಿವನಂಜ ಶೆಟ್ಟಿ ಇನ್ನಿತರ ಅಧಿಕಾರಿಗಳು ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸಿದರು. ನ್ಯೂಸ್ ಬ್ಯೂರೋ, ಶ್ರೀಹರಿ ಪ್ರಸಾದ್, ಅರಸೀಕೆರೆ. ಟೋಟಲ್ ಪೋಲಿಂಗ್ ಸ್ಟೇಷನ್ಸ್ ಇರೋದು, ಅದರಲ್ಲಿ 84 ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ಇದೆ. ಈಗ ಅಲ್ಲಿ ನಮ್ಮಲ್ಲಿ 430 ಜನ ಏನಿದ್ದಾರೆ ಪೊಲೀಸ್ ಸಿಬ್ಬಂದಿನ ನಿಯೋಜನೆ ಮಾಡಿದ್ದೀವಿ. 1291 ಏನಿದ್ದಾರೆ ನಮ್ಮ ಟೋಟಲ್ ಪೋಲಿಂಗ್ ಸಿಬ್ಬಂದಿಗಳು ಇನ್ಕ್ಲೂಡಿಂಗ್ ರಿಸರ್ವ್ಗಳು ಇದ್ದಾರೆ. ಈಗ ಬೆಳಗ್ಗೆ ನಾವು 8 ಗಂಟೆಗೆ ನಮ್ಮ ಸ್ಟ್ರಾಂಗ್ ರೂಮ್ ತೆಗೆದು ಈಗ ಎಲ್ಲ EVM ಮೆಷಿನ್ಗಳನ್ನು ಮತ್ತು ಏನು ನಮ್ಮ ಮತದಾನ ಕೇಂದ್ರಕ್ಕೆ ಬೇಕು ಎಲ್ಲ ಸಾಮಗ್ರಿಗಳನ್ನು ಸೆಕ್ಟರ್ ವೈಸು ನಾವು 24 ರೂಮ್ನಲ್ಲಿ 267 ಜನಕ್ಕೂ ನೀಡಿದ್ದೇವೆ. ಸೊ ಅವರೆಲ್ಲ ಪರಿಶೀಲನೆ ಮಾಡಿಕೊಂಡು ಇವತ್ತು ಊಟ ಮಾಡಿಕೊಂಡು ಅವರು ತಮ್ಮ ಪೊಲೀಸ್ ಸ್ಟೇಷನ್ಗೆ ಅತಿ ಸೂಕ್ಷ್ಮ ಪ್ರದೇಶ ಯಾವುದರಿಂದ 84 ಅಂದರೆ ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ಅಂತ ಐಡೆಂಟಿಫೈ ಆಗಿದೆ. ಅಲ್ಲಿ ಏನಿದೆ ಪೊಲೀಸರು ನಿಯೋಜನೆ ಆಗಿರ್ತದೆ. EDC ತಲುಪಿಲ್ಲ ಅಥವಾ ಅವ್ರಿಗೆ ಇದನ್ನಾಗಿಲ್ಲ, ಸಿಕ್ಕಿಲ್ಲ ಅಂಥವ್ರಿಗೆ ತಕ್ಷಣವೇ ಇದ್ದೇನೆ ಮತದಾನ ಕೇಂದ್ರದಲ್ಲೇ EDC ಕೊಡೋಕ್ಕೆ ಅವಕಾಶ ಮಾಡಿದ್ದೀವಿ. ಸೊ ಈಗ ಆಲ್ರೆಡಿ ಒಬ್ರು ಇಲ್ಲ ಅಂತ ಬಂದಿದ್ರು, ಅವ್ರಿಗೆ EDCನ ನಾವು ಕೊಡ್ತಾ ಇದ್ದೀವಿ. ಸೊ ಯಾವ ಮತದಾರ ಕೂಡ EDC ಬಂದಿಲ್ಲ ಅಂತ ಹೇಳಾಗಿಲ್ಲ, ಅವ್ರಿಗೆ ಇಲ್ಲೇ ಕೊಡೋ ವ್ಯವಸ್ಥೆ ಮಾಡಿದ್ದೀವಿ. कुमार पेपर
ಮೀಸಲು ಸಿಬ್ಬಂದಿಗಳನ್ನು ಕೊನೆಯದಾಗ ಒಂದು ಅಜರಾತಿಯನ್ನು ನಾವು ಪಡಿತೇವೆ. ಸ್ಟ್ರೈಕಿಂಗ್ ಫೋರ್ಸ್ ಬದಲಾಗಿ ಇಬ್ಬರು 5 ಸ್ಟ್ರೈಕಿಂಗ್ ಫೋರ್ಸು KSRP ಮತ್ತೆ ಇಲ್ಲಿ ಬದಲಾಗಿ ಎಲ್ಲ ಫೋರ್ಸು 4 KSRP ಬದಲಾಗಿ मेंटेन करने के लिए बाहर रहना चाहिए, अंदर हमारा कोई काम नहीं है. सीडी का बोला ऑर्डर देता है ना, वो टाइम में अंदर जाने के लिए हमारा कांस्टेबल को भी बोला हूँ, आपको भी बोला हूँ. आप तो बिल्कुल क्या है क्यू बनाने के लिए और बाहर क्या है वो कंपाउंड है ना, कंपाउंड या गेट के पास गार्ड करने के लिए आपको लगाया. और उसके बाद आपको अभी क्या है बस में लेके हम आपका वो क्या है बूथ को लेके जाएंगे, उधर छोड़ेंगे बूथ में. और रात को आप उधर ही रेस्ट करना पड़ता है, उधर ही आप वापस आपको कैंप को नहीं आज रात को नहीं आना चाहिए, उधर ही रहना चाहिए. और सुबह कल सुबह 6:37 को रेडी होना चाहिए. रेडी हो गया क्या आपका स्टाफ स्टार्ट हो जाता है. और जब तक वो EVM स्टार्ट होता है ना, स्टार्ट होकर बंद होकर उधर से निकलता है ना. ಜ್ಞಾನಚಂದ್ರ ಬಿಆರ್ ಅಂತ ಹೇಳಿ ನಾನು PRO ಆಗಿ ಅರಸೀಕೆರೆ ತಾಲೂಕಿಗೆ ಬಂದಿದ್ದೇನೆ. ಕಾರಣಾಂತರಗಳಿಂದ ನಾನು EDC ನನ್ನ ಬೇಲೂರಿಗೆ ಬರಬೇಕಾಗಿತ್ತು, ಬಂದಿರಲಿಲ್ಲ. ಬಟ್ ಇವತ್ತು ಜಿಲ್ಲಾಡಳಿತ ಅರಸೀಕೆರೆಗೆ ನನ್ನ EDCಯನ್ನು ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡಿದೆ. ಹಾಗಾಗಿ ನನಗೆ ಆ ವ್ಯವಸ್ಥೆಯನ್ನು ನನಗೆ ವೋಟಿಂಗ್ ಮಾಡಲಿಕ್ಕೆ ಅನುಕೂಲ ಮಾಡಿದೆ. ಬೇಡ, ನಾನು ಗೊತ್ತು more than 1000 Ooh,